ಗೃಹಜ್ಯೋತಿ ಗೊಂದಲಕ್ಕೆ ಕೊನೆಗೂ ಬ್ರೇಕ್ ಹಾಕುವುದಕ್ಕೆ ಬೆಸ್ಕಾಂ ಹೊಸ ಯೋಜನೆಯನ್ನ ಹೊಸ ಚಿಂತನೆಯನ್ನ ಮಾಡಿದೆ. ಬೆಸ್ಕಾಂನಿಂದ ಹೊಸ ಹೆಲ್ಪ್ ಲೈನ್ ಬಿಡುಗಡೆ ಮಾಡಲಾಗಿದೆ. ಬಾಡಿಗೆದಾರರಿದ್ದಂತಹ ಗೊಂದಲಗಳಿಗೆ ಬ್ರೇಕ್ ಹಾಕೋದಕ್ಕೆ ಇದೀಗ ಬೆಸ್ಕಾಂ ಮುಂದಾಗಿದೆ. ದಾಖಲೆ ಬದಲಾವಣೆಗೆ ಕಚೇರಿಗೆ ಅಲೆಯಬೇಕಿಲ್ಲ. ಯಾಕಂದ್ರೆ ಇನ್ಮುಂದೆ ಬೆಸ್ಕಾಂ ಅಧಿಕಾರಿಗಳು ನಿಮ್ಮ ಮನೆಗೆ ಬರಲಿದ್ದಾರೆ. ಗೃಹಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಬಾಡಿಗೆದಾರರಲ್ಲಿ ಬಹಳಷ್ಟು ಗೊಂದಲಗಳಿತ್ತು. ಹೊಸದಾಗಿ ಅರ್ಜಿ ಸಲ್ಲಿಸೋದು ಯಾವ ರೀತಿ, ಜೊತೆಗೆ ಅದೇ ಮನೆಯಲ್ಲಿ ಈ ಹಿಂದೆ ಹಳೆ ಬಾಡಿಗೆದಾರರಿದ್ದಲ್ಲಿ ಅವರು ಆ ಲಿಂಕ್ ಅನ್ನ ಅಥವಾ RR ನಂಬರ್ ಅನ್ನ ರದ್ದು ಮಾಡದೇ ಇದ್ದಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸೋದು ಹೇಗೆ, ಅಥವಾ ಮನೆಯಲ್ಲಿ ಯಾರಾದರೂ ಹಿರಿಯರು ಮೃತಪಟ್ಟಿದ್ದು ಅವರ ಹೆಸರಲ್ಲೇ ಗೃಹಜ್ಯೋತಿ ಫಲಾನುಭವಿಗಳಾಗಿದ್ರೆ ಅದನ್ನ ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಹೇಗೆ, ಈ ರೀತಿ ಹಲವು ಗೊಂದಲಗಳಿತ್ತು. ಹೀಗಾಗಿ ಈ ಎಲ್ಲಾ ಗೊಂದಲಗಳಿಗೆ ಬ್ರೇಕ್ ಹಾಕೋದಕ್ಕೆ ಬೆಸ್ಕಾಂ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ನಾವಾಗಲೇ ಹೇಳ್ತಾ ಇದ್ವಿ, ಗೃಹಜ್ಯೋತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಗ್ರಾಹಕರಿಗೆ ಬಹಳಷ್ಟು ಗೊಂದಲ ಇದೆ ಅಂತ. ಈ ಗೊಂದಲಗಳನ್ನು ನಿವಾರಿಸುವುದಕ್ಕೆ ಈಗ ಬೆಸ್ಕಾಂ ಮುಂದಾಗಿದೆ. ಈ ಬೆಸ್ಕಾಂ ಹೆಲ್ಪ್ ಲೈನ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಚಂದನ? ಎಕ್ಸಾಕ್ಟ್ಲಿ ಪ್ರತೀಕ್ಷಾ, ನಾವು ಈಗಷ್ಟೇ ಚರ್ಚೆ ಮಾಡ್ತಾ ಇದ್ವಿ ಏನೆಲ್ಲ ಗೊಂದಲಗಳಿದೆ, ಏನೆಲ್ಲ ಆತಂಕಗಳಿದೆ. ಇನ್ ಕೇಸ್ ಈಗ ಹಳೆ ಬಾಡಿಗೆದಾರರು ಆ ಯೋಜನೆಯ ಲಾಭವನ್ನು ಪಡ್ಕೊಳ್ತಾ ಇದ್ರು, ಆ ಜಾಗಕ್ಕೆ ಹೊಸ ಬಾಡಿಗೆದಾರರು ಬಂದ್ರು. ಆದ್ರೆ ಆ ಮನೆಗೂ ಕೂಡ ಲಾಭ ಬರ್ತಾ ಇರುತ್ತೆ. ಇಷ್ಟು ದಿನಗಳು ಕೂಡ 0 ಬಿಲ್ ಬರ್ತಾ ಇರುತ್ತೆ ಇನ್ ಕೇಸ್ ಅವರು 200 ಯೂನಿಟ್ ಗಿಂತ ಕೆಳಮಟ್ಟದಲ್ಲಿ ವಿದ್ಯುತ್ ಅನ್ನ ಬಳಕೆ ಮಾಡಿದ್ರೆ. ಈಗ ಮೀಟರ್ ರೀಡರ್ಗಳು ನಿಮ್ಮ ಮನೆಗೆ ಬಂದಾಗ ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಮ್ಯಾಚ್ ಆಗಿಲ್ಲ ಅಂದ್ರೆ ಮೀಟರ್ಗೂ ಕೂಡ ಮೀಟರ್ಗೆ ಹಾಗೆ ನೀವು ಕೊಡ್ತಾ ಇರುವಂತ ದಾಖಲೆಗೆ ಮ್ಯಾಚ್ ಆಗಿಲ್ಲ ಅಂದ್ರೆ ಏಕಾಏಕಿ ಗೃಹಜ್ಯೋತಿ ಅಲ್ಲೇ ಸ್ಟಾಪ್ ಆಗುವಂತ ಕೆಲಸ ಆಗತ್ತೆ. ಅದನ್ನ ಸಿಸ್ಟಮ್ ನಿಂದ ತೆಗೆದುಹಾಕುವಂತ ಕೆಲಸವನ್ನ ಮೀಟರ್ ರೀಡರ್ಗಳು ಮಾಡ್ತಾರೆ. ಆದ್ರೆ ಈ ಬೆನ್ನಲ್ಲೇ ಈ ಆತಂಕ ಗೊಂದಲ ಶುರುವಾದ ಬೆನ್ನಲ್ಲೇ ಬೆಸ್ಕಾಂ ಎಲ್ಲದಕ್ಕೂ ಕೂಡ ಒಂದು ಪರಿಹಾರವನ್ನ ಕೊಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು ಹೆಲ್ಪ್ ಲೈನ್ ಅನ್ನ ಬಿಡುಗಡೆ ಮಾಡಿದೆ. ಅಂದ್ರೆ ಈ ರೀತಿ ಗೊಂದಲಗಳು ಏನಾದ್ರೂ ಇದ್ರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ ರಾತ್ರಿ 10 ಗಂಟೆವರೆಗೂ ಕೂಡ ಆ ವಾಟ್ಸ್ಆಪ್ಗೆ ನೀವು ಮೆಸೇಜ್ ಅನ್ನ ಮಾಡಿದ್ರೆ ಅದಕ್ಕೆ ಸೊಲ್ಯೂಷನ್ ಅನ್ನ ಹುಡುಕೊಡುವಂತ ಕೆಲಸವನ್ನ ಬೆಸ್ಕಾಂ ಮಾಡುವುದಕ್ಕೆ ಮುಂದಾಗಿದೆ. ಮತ್ತೊಂದ್ ಕಡೆ ಮನೆ ಮಾಲೀಕರಿಗೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಬಾಡಿಗೆದಾರರಿಗೆ ಈ ದಾಖಲಾತಿ ಪರಿಶೀಲನೆ ವೇಳೆ ಏನೆಲ್ಲ ಸಹಾಯ ಬೇಕೋ ಆ ಸಹಕಾರವನ್ನ ಮನೆ ಮಾಲೀಕರು ಕೊಡಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಈ ಎಲ್ಲ ಗೊಂದಲ ಹಾಗೂ ಆತಂಕವನ್ನ ದೂರ ಮಾಡೋದಕ್ಕೆ ಬೆಸ್ಕಾಂ ಅಧಿಕಾರಿಗಳು ಮುಂದಾಗಿರುವಂತದ್ದು. ಅಂದ್ರೆ ಮತ್ತೊಂದು ವಿಚಾರವನ್ನ ಪ್ರಕಟಣೆಯಲ್ಲಿ ಬೆಸ್ಕಾಂ ತಿಳಿಸಿದೆ. ಅಂದ್ರೆ ಯಾರು ಕೂಡ ಗೊಂದಲ ಅಥವಾ ಆತಂಕಕ್ಕೆ ಒಳಗಾಗಬೇಡಿ. ನೀವು ಅರ್ಹರಾಗಿದ್ರೆ ಅಥವಾ ಹೊಸ ಬಾಡಿಗೆಗೆ ಬಂದಿದ್ರು ಕೂಡ ನಮ್ಮ ಬೆಸ್ಕಾಂ ರೀಡರ್ಗಳ ನಿಮ್ಮ ಮನೆಗೆ ಬರ್ತಾರಲ್ಲ, ಆ ವೇಳೆ ಹಳೆ ಬಾಡಿಗೆದಾರರನ್ನ ಸಿಸ್ಟಮ್ ನಿಂದ ರಿಮೂವ್ ಮಾಡಿ ನಿಮ್ಮನ್ನ ಮರು ನೋಂದಣಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ನೀವು ಕಚೇರಿಗಳಿಗೆ ಅಲ್ಲಿಯೋ ಅಗತ್ಯ ಇಲ್ಲ. ನಿಮ್ಮ ಬಳಿಗೆ ಮೀಟರ್ ರೀಡರ್ಗಳು ಬಂದು ನಿಮ್ಮ ಸಮಸ್ಯೆಗೆ ಸೊಲ್ಯೂಷನ್ ಅನ್ನ ಹುಡುಕೊಡುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಮಾತನ್ನ ಬೆಸ್ಕಾಂ ಹೇಳ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.